ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ಅಲಸಂದೆ ಕಾಳು ವಡೆನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ರುಚಿಯಾದ ಅಲಸಂದೆ ಕಾಳು ವಡೆನ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ನೋಡ್ತಾ ಇರ್ಬೋದು, ನಾನು ಅಲಸಂದೆ ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಬೌಲಲ್ಲಿ ನೆನೆಯೋಕ್ಕೆ ಅಂತ ಹೇಳ್ತೀನಿ. ಒಂದು 4 ಅವರ್ ನೆನೆಸಿದ್ರೆ ಸಾಕು. ಆ ಅಲಸಂದೆ ಕಾಳಿಗೆ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಹಾಗಾಗಿ ಒಂದು 4 ಅವರ್ ನೆನೆಸಿಟ್ಟಿದ್ದೀನಿ. ಇದನ್ನ ನೋಡ್ತಾ ಇರ್ಬೋದು, ನೆನೆಸ್ಕೊಂಡಿದ್ದ ಕಾಳನ್ನ ನಾನು ತೆಗೆದು ಇನ್ನೊಂದು ಬೌಲಿಗೆ ತೊಳೆದು ಮತ್ತೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು 2 ಸಲ ರುಬ್ಕೊಳ್ತೀನಿ, ಚಿಕ್ಕ ಜಾರ್ ತೊಗೊಂಡಿರೋದ್ರಿಂದ. ಈಗ ಇದಕ್ಕೆ ನಾವು ಮಸಾಲೆನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ 4ರಿಂದ 5 ಹೆಸರುಳನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ, ಜಜ್ಜಿರೋ ಶುಂಠಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1-2 ಹಸಿರುಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಚೂರು ಚಕ್ಕೆ, 2 ಲವಂಗ, ಇಷ್ಟನ್ನು ಸೇರಿಸಿ ನುಣ್ಣಗೆ ಅಂತ ಅಂದರೆ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನುಣ್ಣಗೂ ಪೇಸ್ಟ್ ಮಾಡ್ಕೋಬಾರ್ದು. ಇದನ್ನು ತರ್ತರಿಯಾಗಿ ರುಬ್ಕೊಂಡಿರೋದನ್ನ ನಾವು ಇವಾಗ ಒಂದು ಬೌಲಿಗೆ ನಾನು ಎತ್ತಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸಲ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡ್ತಾ ಇರ್ಬೋದು, ಈ ಥರ ಇದರಲ್ಲಿ ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ. ನೀರು ಹಾಕಿ ರುಬ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ರುಬ್ಕೊಳ್ಳಿ. ನೀರು ಹಾಕೋದ್ರಿಂದ ಆಮೇಲೆ ಅಕ್ಕಿ ಹಿಟ್ಟು ಅದು ಇದು ಅಂತ ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ನೀರು ಹಾಕೊಳ್ಳೋದ್ರಲ್ಲೇ ರುಬ್ಬೋದ್ರಿಂದ ನಮಗೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಈಗ ನಾನು 2 ಈರುಳ್ಳಿನ ನಾನು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ 2 ಹಾಕ್ಕೊಂಡಿದ್ದೆ, ಇವಾಗ ಹೆಚ್ಚಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಹೆಚ್ಚಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೀವು ಬೇಕಾದರೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಅದ್ರ ಜೊತೆಗೆ ಹೊಂದ್ಕೋಬೇಕು, ಅಲಸಂದೆ ಕಾಳು ಜೊತೆಗೆ. ಈಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ನಾವು ಒಂದೊಂದೇನ ಮಾಡಿಕೊಂಡು ನಾವು ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಇಷ್ಟು ಮೀಡಿಯಮ್ ಸೈಜಲ್ಲಿ ನಾನು ತೊಗೊಂಡು ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಯಾವ್ದಾದ್ರು ಇದು ಬಟರ್ ಪೇಪರ್ ಮೇಲೆ ಯಾವುದ್ರಲ್ಲಾದ್ರು ಬಾಳೆ ಎಲೆ ಮೇಲೆ ತೊಟ್ಕೊಂಡ್ರೂ ನಡೆಯುತ್ತೆ. ನಾನು ಕೈಲೇ ತೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಒಂದೊಂದೇ ನಾನು ಅದೇ ಥರನೇ ಮಾಡಿಕೊಂಡು ನಾನು ಒಂದೊಂದೇ ಕೂಡ ತಟ್ಟಿ ಹಾಕ್ತಾಯಿದ್ದೀನಿ. ಇದಕ್ಕೆ ಅಲಸಂದೆ ಕಾಳಿಗೆ ರುಬ್ಕೊಳ್ಬೇಕಾದ್ರೆ ನಾವು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ನೀರನ್ನು ಹಾಕ್ಕೊಳ್ಳೋದ್ರಿಂದ ನೀರು ಆದಷ್ಟು ಹಾಕದೆ ಅವಾಯ್ಡ್ ಮಾಡಿಕೊಂಡು ನಾವು ರುಬ್ಕೋಬೇಕಾಗುತ್ತೆ. ನಾನು ಇದಕ್ಕೆ ನೀರನ್ನು ಹಾಕಿಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿ ನೆಂದಿದ್ರ ಕಾರಣ ಚೆನ್ನಾಗಿ ಬೇಗ ತರ್ತರಿಯಾಗಿ ರುಬ್ಬಿದೆ. ಅದನ್ನ ಒಬ್ಬೊಬ್ಬರು ನೀರು ಹಾಕಿ ರುಬ್ಬೋದ್ರಿಂದ ಅಕ್ಕಿ ಹಿಟ್ಟು ಅದು ಎಲ್ಲ ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ನೀವು ನೀರು ಸೇರಿಸ್ಕೊಳ್ದೇ ಇದ್ರೇ ಬೆಟರು ಅಂತ ಅಂದ್ಕೊಳ್ತೀನಿ. ಈಗ ಒಂದು ಕಡೆ ಸೈಡ್ ಆಗಿದೆ, ಇನ್ನೊಂದು ಕಡೆ ಮಡಚಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಮೀಡಿಯಮ್ ಉರಿಲೇ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ, ಒಂಥರ ಚೆನ್ನಾಗಿರಲ್ಲ. ಒಳಗಡೆ ಇಲ್ಲಾಂದರೆ ಹಸಗಳೇ ಇರುತ್ತೆ, ಚೆನ್ನಾಗೇ ಇರೋದಿಲ್ಲ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನಾನು ಮೀಡಿಯಮ್ ಉರಿಲೇ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಆಗಿದೆ. ಈಗ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಸರ್ವಿಂಗ್ ಪ್ಲೇಟಿಗೆ. ಇದೇ ಥರ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು ದೇಹಕ್ಕೂ ತಂಪು, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಯಾರೆಲ್ಲ ನಮ್ಮ ಚಾನಲ್ನ ನೋಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.